10ನೇತೆ ಬ್ರೇಕ್ ಹತ್ತೈತಿ. 11, 12 ಯಾರು ಕಲಿಸ್ತಾರೆ? ಇಂಜಿನಿಯರಿಂಗ್ ಡಾಕ್ಟ್ರು ಯಾವಾಗ ಆಗ್ತಾರೆ? ಪ್ರತಿ ಜಿಲ್ಲೆಯ ಅಂಜುಮನದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಯಾಕೆ ಮಾಡಬಾರ್ದ್ರಿ? ಉನ್ನತ ಇಂಜಿನಿಯರಿಂಗ್ ಶಿಕ್ಷಣ ಮತ್ತು ಡಾಕ್ಟರಿಂಗ್ ನಮ್ಮ ಮಕ್ಕಳಾಗಬೇಕಾದ್ರೆ ಎಲ್ಲಿ ಹೋಗಬೇಕು? ಅಲ್ಪಸಂಖ್ಯಾತರ ಇಲಾಖೆಯಿಂದ 100 ಕೋಟಿ ರೂಪಾಯಿ ಇರ್ತಾವೆ. 100 ಕೋಟಿ ರೂಪಾಯಿ ತೊಗೊಂಡು ನೀವು ಯಾಕೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಬಾರ್ದು, ಒಂದು ಮೆಡಿಕಲ್ ಕಾಲೇಜ್ ಮಾಡಬಾರ್ದು? ಇವತ್ತು ಹುಬ್ಬಳ್ಳಿ ಧಾರವಾಡ ಅಂಜುಮನದಲ್ಲಿ 8ರಿಂದ 10 ಸಾವಿರ ಮಕ್ಕಳು ಬರ್ತಾರಂತ. ನಮಗೆ ಗೊತ್ತೈತಿರಲ್ಲ, ಕಡಕ ಕಾಕ ಅಂತ ಹೆಸರು ಇಟ್ಟಿರಿ ನಾವು. ಮತ್ತು ನಾವು ಕಡಕ ಹೇಳೋರು. ಕಡಕ ಹೇಳಿಲ್ಲ ಅಂದ್ರೆ ಮತ್ತು ನಾವು ಹೃದಯದ ಮಾತು ಮತ್ತು ನಾವು ಬಾಯಾಗ ಬಂದದ್ದು ಒಳಗೆ ನುಂಗುನ್ ಯಾಕೆ ನಾವು ಕಡಕ ಹೇಳೋರು. ಯಾವಾಗ ಉನ್ನತ ಶಿಕ್ಷಣ ಸಲುವಾಗಿ ನಮ್ಮ ಮಕ್ಕಳು 7, 8, 9ನೇತೆ ಮುಗಿಸ್ತಾರೆ, 10ನೇತೆ ಬ್ರೇಕ್ ಹತ್ತೈತಿ. 11, 12 ಯಾರು ಕಲಿಸ್ತಾರೆ? ಇಂಜಿನಿಯರಿಂಗ್ ಡಾಕ್ಟ್ರು ಯಾವಾಗ ಆಗ್ತಾರೆ? ನಮ್ಮ ಸಮುದಾಯದ ದುರಿಂಡು ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಪ್ರತಿಯೊಂದು ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ಅಂಜುಮನ್ಗಳನ್ನು ಕಟ್ಟಿದ್ದೀರಿ. ಆ ಅಂಜುಮನದಲ್ಲಿ ಸರ್ಕಾರದ ಮೇಲೆ ಒತ್ತಡ ತಂದು, ಪ್ರಭಾವ ತಂದು, ನಿಮ್ಮದೇ ಆದಂಥ ಮಂತ್ರಿಗಳ ಕೈ ಹಿಡಿದು 12 ಶಾಸಕರನ್ನು ಒಕ್ಕೋರಲಿನಿಂದ ಕೂಡಿಸಿ ಪ್ರತಿ ಜಿಲ್ಲೆಯ ಅಂಜುಮನದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಯಾಕೆ ಮಾಡಬಾರ್ದ್ರಿ?